ಎಂತೆಂಥ ಜ್ಞಾನಿಗಳಿದ್ದಾರೆ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿ ಅವರು ಏಕಚಕ್ರ ನಗರಕ್ಕೆ ಹೊರಟು ಸಂಚಾರ ಹೋಗ್ತಾ ಇದ್ದಾರೆ. ಒಳ್ಳೆ ವೈರಾಗ್ಯ, ಏನು ಸಾಮಾನ್ಯವಾಗಿರತಕ್ಕಂಥ ವೈರಾಗ್ಯ ಅಲ್ಲ, ಇಂತಹ ಒಂದು ಸಾಮರ್ಥ್ಯ ಇರತಕ್ಕಂಥವ್ರು. ಅನೇಕ ಗ್ರಂಥಗಳನ್ನು ರಚನೆಯನ್ನು ಮಾಡಿರ್ತಕ್ಕಂತಹ ಅವರು. ಗುರುರಾಜಿಯ ಅಂತ ಹೇಳಿ ಅವರ ವ್ಯಾಖ್ಯಾನದ ಹೆಸರು. ವಾದರಾಜ ಪರಮಾನುಗ್ರಹದಿಂದ ಅವತಾರ ಮಾಡಿರ್ತಕ್ಕಂತಹ ಮಹಾನುಭಾವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಿಸಿಲು ಹೆಚ್ಚಾಯ್ತಂತೆ. ಏನೂ ಸಹಿತ ಛತ್ರಿಗಿತ್ರಿ ಇಟ್ಕೊಂಡು ಹೋಗೋ ಹಾಗಿಲ್ಲ ಸನ್ಯಾಸಿಗಳು. ಒಂದಿಷ್ಟದ ಕೃಷ್ಣಾಂಜನದ ತುಂಡಿತ್ತಂತೆ, ಅದನ್ನು ಇಟ್ಕೊಂಡು ಹೋಗ್ತಾ ಇದ್ರು. ಅಶರೀರವಾಣಿ ಆಯ್ತಂತೆ. ಏನು ನೀವು ವೈರಾಗ್ಯ ಅಂತ ಕೇಳಿದ್ರಂತೆ. ಹೌದಲ್ವಾ ನೋಡ್ರಿ, ಏನು ತಲೆ ಮೇಲೆ ನೆರೆದು ಬರಲಿ ಅಂತ ಕೇಳ್ಕೊಡು. ಏನು ತಪಸ್ಸು ಮಾಡ್ತಾ ಇದ್ದೀರಂತೆ ಅಂದರೆ ಅಂತಹ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಇಂತಹ ಒಂದು ಪ್ರಶ್ನೆಗಳು ಆಗಬೇಕಾಗಿದ್ದರೆ ನಮ್ಮಂಥವ್ರಿಗೆ ನಮಗೇನು ಮಾಡೋದೇ ಇಲ್ಲ, ಅದಕ್ಕೋಸ್ಕರ ನಮಗೇನು ಬರೋದೇ ಇಲ್ಲ. ಏಕೆ ನೀವು ಮಾಡೋಕ್ಕೆ ಯೋಗ್ಯತೆಯೇ ಇಲ್ಲ. ಆದರೆ ನಮ್ಮ ಮನಸ್ಸು ಹೇಗಿರುತ್ತೆ ಅಂತಂದರೆ ದೊಡ್ಡ ಸ್ಥಾನವನ್ನು ಅಪೇಕ್ಷೆ ಪಡ್ತಾ ಇದೆ. ಹಾಗೆ ದೊಡ್ಡ ಜ್ಞಾನಿಗಳಿಂದ ಎಷ್ಟು ವೈರಾಗ್ಯವನ್ನು ಯುಕ್ತವಾಗಿರ್ತಕ್ಕಂಥ ಇಂತಹ ಯಾವ ಸ್ವರ್ಣವರ್ಣದಿಂದ ಶ್ರೀಪಾದಂಗಳವರ ಮೂಲ ವೃಂದಾವನದ ಸನ್ನಿಧಾನ ಗಂಗಡಿತ್ಯಾತಕೋ ಕಾವೇರಿ ರಂಗನ ನೋಡದ ಅಂತ ಹೇಳಿ ಶ್ರೀಪಾದರಾಜರು ಇಲ್ಲೇ ಇದ್ದು ಆ ಒಂದು ವೃತ್ತಿಯನ್ನು ರಚನೆಯನ್ನು ಮಾಡಿರ್ತಕ್ಕಂಥವರು. ಶ್ರೀಪಾದರಾಜ ಮಠದವರು, ವ್ಯಾಸರಾಜ ಮಠದವರು, ರಾಯರ ಮಠದವರು, ಉತ್ತರಾದಿ ಮಠದ ರಘೋತ್ತಮ ತೀರ್ಥ ಶ್ರೀಪಾದಗಳವರು ಭಾವಬೋಧವನ್ನು ಬರೆಯಬೇಕಾಗಿದ್ದರೆ ಆ ಪರವಾಸುದೇವರ ದರ್ಶನವನ್ನು ಮಾಡಿಕೊಂಡೇ ಬರೀತಾ ಇದ್ದಾರೆ. ವ್ಯಾಸರಾಜರ ಚಂದ್ರಿಕಾ ಗ್ರಂಥವನ್ನು ರಚನೆ ಮಾಡಬೇಕಾಗಿದ್ದರೆ ಈ ಚಂದ್ರಿಕಾ ಮಂಟಪ ಆಗ್ತದೆ. ನಾಳೆ ದಿವಸ ಎಲ್ಲರೂ ಸಹಿತ ಹೋಗಲ್ಲ, ದರ್ಶನ ಮಾಡ್ಕೊಂಡು ಬರ್ಬೋದು ನಾವು. ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿದ್ಧತೆ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಶಾಯಿನೇ. ಆ ಮೋಕ್ಷದ ಕೊಡತಕ್ಕಂತಹ ಭಗವಂತನ ವಾಸುದೇವ ರೂಪವನ್ನು ಇಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಂತಹ ಅನೇಕ ಜ್ಞಾನಿಗಳು ವಾಸ ಮಾಡಿ ಈ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸಂವಿಧಾನ. ಇಂತಹ ಒಂದು ಸಂವಿಧಾನಗಳ ಕಡೆಗೆ ಶ್ರೀವೈಷ್ಣವರೂ ಇದ್ದಾರೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಯಿತು ಅಂದರೆ ಈಗ ನಾವೇನು ಎಲೆಕೆರೆಗೆ ಹೋಗಿದ್ವಲ್ಲ, ಅಲ್ಲಿಂದ ಇನ್ನೊಂದು ಕಿಲೋಮೀಟರ್, ಒಂದು ಅರ್ಧ ಕಿಲೋಮೀಟರ್ ಹೋಯಿತು ಅಂದರೆ ಅಲ್ಲಿ ಜಂಬುಕೇಶ್ವರ ದೇವಸ್ಥಾನ. ಆ ಕಾಲದೊಳಗಡೆಗೆ ಅಲ್ಲಿ ರುದ್ರದೇವರನ್ನು ಅರ್ಚನೆ ಮಾಡತಕ್ಕಂತಹವರು ಇದ್ದಾರೆ, ರಂಗನಾಥನನ್ನು ಪೂಜೆ ಮಾಡತಕ್ಕಂಥವರು ಇದ್ದಾರೆ. ಇಬ್ಬರಿಗೂ ಸಹಿತ ಸ್ವಲ್ಪ ವಾದಗಳಿರ್ತಕ್ಕಂಥದ್ದು ನಡೀತಾ ಇದೆ. ಆ ಸಂದರ್ಭದೊಳಗಡೆಗೆ ನಮಗೆ ಇಷ್ಟು ಸೀಮೆ ಸೇರಬೇಕು, ನಮಗೆ ಇಷ್ಟು ಸೇರಬೇಕು ಆ ಕಾಲದೊಳಗಡೆಗೆ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನಾದರೂ ಒಂದು ಬದ್ಧವನ್ನು ಇಡಬೇಕು ಅಂತ ಹೇಳಿ ಆ ಕಾಲದಲ್ಲಿ ಯಾವ ವ್ಯಕ್ತಿ ಉಸುರನ್ನು ಕಟ್ಟಿ ಎಷ್ಟು ದೂರ ಓಡೋಗೋದನ್ನ ನಿಧಾನವಾಗಿ ನಡ್ಕೊಂಡು ಹೋಗ್ಬೇಕು. ಓಡೋದಿಕ್ಕೂ ಆಗಲ್ಲ, ತಿಳ್ಕೊಂಡ್ರು ಉಸಿರು ಕಟ್ಟಿಬಿಟ್ರು. ಉಸಿರನ್ನು ಕಟ್ಟಿ ಅವರ ಕಡೆ ದೇವಸ್ಥಾನದಿಂದ ಅವರ ಕಡೆ ಒಬ್ಬ ಬಲಿಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಬರಬೇಕು. ಈ ಕಡೆಯಿಂದ ರಂಗನಾಥನ ಸನ್ನಿಧಾನದಿಂದ ವಿಶೇಷವಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥ ವ್ಯಕ್ತಿ ಬಲಿಷ್ಠನಾಗಿರ್ತಕ್ಕಂಥ ಅವರು ಉಸಿರನ್ನು ಕಟ್ಟಿ ನಡ್ಕೊಂಡು ಹೋಗಬೇಕು. ಹೀಗಾಗಿ ಭಕ್ತವನ್ನೇ ಯಾರೆಲ್ಲ ಎಷ್ಟು ದೂರ ಬರ್ತಾರೋ ಅಲ್ಲಿವರೆಗೂ ಯಾರು ಬರಬೇಕು ಆ ಕಾಲದೊಳಗಡೆಗೆ ಅಲ್ಲ, ಮ್ಯಾಕ್ಸಿಮಮ್ ಅಂದ್ರೂ ಸಹಿತ 30ರಿಂದ ಒಂದು 40 ಸೆಕೆಂಡ್ ಉಸಿರನ್ನು ಕಟ್ಟಿರ್ಬೋದು. ಅಥವಾ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರ್ತಾರೆ ಅಲ್ವಾ, 1 ನಿಮಿಷ 2 ನಿಮಿಷ ಅಥವಾ 3 ನಿಮಿಷ ಮಾಡ್ಬೋದು. ಇವತ್ತಿನ ದಿವಸ ನಾವು ಹೋಗಿ ಬಂದಿರುವಂಥದ್ದು 1.5 ಕಿಲೋಮೀಟರ್ ಇದೆ. ರಂಗನಾಥನ ಸನ್ನಿಧಾನದಿಂದ ನಿಧಾನವಾಗಿ ನಡ್ಕೊಂಡು ಹೋಗಬೇಕು ಉಸಿರನ್ನು ಕಟ್ಟಿ. ಯಾವ ಸಂದರ್ಭದೊಳಗಡೆಗೆ ಅವರಿಗೆ ಮತ್ತೆ ಉಸಿರನ್ನು ಎಳ್ಕೋಬೇಕು ಅಂತ ಅನ್ನಿಸುತ್ತೋ ಅಲ್ಲಿವರೆಗೂ ಸಹಿತ ರಂಗನಾಥನ ಅರ್ಚಕರಿಗೆ ಸೇರಿರತಕ್ಕಂಥ ಒಂದು ಜಾಗ. ಆ ಕಡೆಯಿಂದ ಜಂಬುಕೇಶ್ವರನ ದೇವಸ್ಥಾನದಿಂದ ಅವರ ಕಡೆಯವರು ಬಲಿಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಉಸಿರನ್ನು ಕಟ್ಟಿ ನಡ್ಕೊಂಡು ಬರಬೇಕು. ಆ ಕಾಲದಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗೋರು ಯಾರು ಅಂತ ಹೇಳಿದ್ರೆ ಯಾರೂ ಇಲ್ಲ. ಆ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಆ ಚಂದ್ರಿಕಾದಿ ಗ್ರಂಥಗಳನ್ನು ರಚನೆಯನ್ನು ಮಾಡುತ್ತಾ ರಂಗನಾಥನ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಾಸರಾಜ ಗುರುಸಾರ್ವಭೌಮರು ಇಲ್ಲಿ ಆ ಸಂದರ್ಭದಲ್ಲಿ ಒಂದು ಕೇಳ್ತಾ ಇದ್ದಾರೆ, ಸ್ವಾಮಿ ಈ ರಂಗನಾಥನ ಒಂದು ಸೀಮಾವನ್ನು ನೀವು ಮಾಡಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿ, ಹಾಗೆ ಆಗಲಿ ಅಂತ ನೋಡ್ರಿ. ರಂಗನಾಥನ ಸೇವೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಉಸಿರನ್ನು ಕಟ್ಟಿಬಿಟ್ರು. ಯಾಕೆ ಇಂತಹ ಒಂದು ಸಾಮರ್ಥ್ಯ ವ್ಯಾಸರಾಜರಿಗೆ ಅಂತಂದರೆ ಅವರಲ್ಲಿ ವಾಯುನಾಥ ಸಮಾವಿಷ್ಟ ಮಹಾಬಲ ಸಮನ್ವಿತ ಪ್ರಹ್ಲಾದಾಂತಮ ವಿಷ್ಣು ಭಕ್ತರ ಜಗತ್ರಿ, ವಿಶೇಷವಾಗಿ ವಾಯುದೇವರ ಒಂದು ಸನ್ನಿಧಾನ. ಇಂತಹ ಯಾವ
ವ್ಯಾಸರಾಜರಲ್ಲಿ ವಿಶೇಷವಾಗಿ ಇಂದ್ರದೇವರು ಹಾಗೂ ಶೇಷದೇವರ ಒಂದು ಆವೇಶ ಇರತಕ್ಕಂಥದ್ದನ್ನು ಸಹಿತ ವಿಜೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅವರ ಸ್ತೋತ್ರದಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಯವರೆಗೂ ಸಹಿತ ಉಸಿರನ್ನು ಕಟ್ಟಿ ನಡ್ಕೊಂಡು ಹೋದರು ಅಂತಂದರೆ, ಇವತ್ತು ಏನು ನಾವು ಪ್ರಾಣದೇವರ ಒಂದು ಪ್ರತೀಕಕ್ಕೆ ಅಭಿಷೇಕವನ್ನು ಮುಗಿಸಿಕೊಂಡು ಬಂದವಲ್ಲ, ಅಲ್ಲಿವರೆಗೂ ಸಹಿತ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ರೋ ಆಮೇಲೆ ಅವ್ರು ಬಿಡೋರು ಕೇಳ್ಬಿಟ್ರು, ಸ್ವಾಮಿ ನೀವು ನಮ್ಮ ದೇವಸ್ಥಾನದವರೆಗೂ ಬಂದುಬಿಟ್ರೆ ಅದನ್ನು ದಾಟ್ಬಿಟ್ರೆ ಏನು ಮಾಡಬೇಕು ನಮ್ಮ ಕತೆ ಹೋಗಿ ಇಲ್ಲಿ ನಿಲ್ಲಿಸ್ತಾನು ಇಲ್ಲಿ ನಿಲ್ಲಿಸಿದ್ರು. ಆ ಸಂದರ್ಭದೊಳಗಡೆಗೆ ಅವರು ಯಾವ ಒಂದು ಸ್ಥಳದೊಳಗಡೆಗೆ ನಿಂತು ಮತ್ತೆ ಉಸಿರನ್ನು ಎಳ್ಕೊಂಡ್ರು, ಅಲ್ಲಿಗೆ ಒಂದು ಎಲ್ಲೆ ಅಂತಂದ್ರೆ ಒಂದು ಬಾರ್ಡರ್ ಆಯ್ತಾ. ಈಗ ಬೆಂಗಳೂರಲ್ಲೆಲ್ಲ ನೋಡ್ಬೋದು, ನಿಮಗೆ ತಮಿಳಲ್ಲಿ ಬೋರ್ಡ್ ಹಾಕಿರ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲೇ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಿನ ಪೊಲೀಸ್ ಠಾಣೆಯ ಸರಹದ್ದು ಅಂತೇಳಿ ಹಾಕಿರ್ತಾರೆ. ವಿದ್ಯಾಪೀಠದ ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು ಅಂದರೆ ಕತ್ತರಗುಪ್ಪೆ, ಈ ಕಡೆಗೆ ಹನುಮಂತ ನಗರ ಪೊಲೀಸ್ ಸ್ಟೇಷನ್ ಅದನ್ನು ಹಾಕಿರ್ತಾರೆ. ಒಂದೊಂದು ಏರಿಯಾಗೆ ಒಂದೊಂದು ಹಾಕಿರ್ತಾರೆ. ಹಾಗೆ ಒಂದು ಎಲ್ಲೆ ಅಂತಂದರೆ ಒಂದು ಬಾರ್ಡರ್ ಇರುತ್ತೆ. ಎಲ್ಲೆ ಕೆರೆ ಅದೆಲ್ಲ ಇತ್ತು ಬೇಕಾದಷ್ಟು, ಏನಿಲ್ಲ. ಇವಾಗ ದೊಡ್ಡ ಒಂದು ಗೋಡೆಯನ್ನು ಅದೇ ಕಟ್ಟಿದ್ರಲ್ಲಿ ಹತ್ತ ಕಡೆಗಿದೆ, ಅದೆಲ್ಲ ಬಂದು ಮನೆಯನ್ನು ತುಂಬ ಜಾಗ ಇತ್ತು. ಇವತ್ತು ನಮಗೆ ಉಳಿದಿರೋದು ಇಷ್ಟೇನೇ ಅಲ್ಲೇ, ನಮ್ಮದು ಭಾಗ್ಯ ಏನು ಮಾಡಲಿಕ್ಕಾಗೋದಿಲ್ಲ. ಆ ನಂತರದೊಳಗಡೆ ಅಲ್ಲಿಗೆ ಒಂದು ದೊಡ್ಡ ಗೋಡೆಯನ್ನು ಹಾಕಿತಾ ಇದ್ದಾರೆ. ಅಲ್ಲಿ ಒಂದು ಮುಖ್ಯ ಪ್ರಾಣದೇವರ ಒಂದು ಪ್ರತೀಕವನ್ನು ನಾವು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಆ ಹನುಮಂತ ದೇವರ ಪ್ರತೀಕವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನೇ ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜರ ಸ್ತೋತ್ರವನ್ನು ಬರೆಯುವಂತಹ ಸಂದರ್ಭದೊಳಗಡೆಗೆ ಹೇಳ್ತಾ ಇದ್ದಾರೆ. ದ್ವಾತ್ರಿಂಶತ್ ಸಪ್ತಶತಕ ಮೂರ್ತಿರ್ ಹನುಮತ ಪ್ರಭೋ ಪ್ರತಿಷ್ಠಾತ ಸ್ಮೃತಿಖ್ಯಾತ ಸ್ತಂಭನೇ ವ್ಯಾಸಯೋಗಿನಂ. ಒಂದು ವರ್ಷದೊಳಗಡೆಗೆ 732 ಮುಖ್ಯ ಪ್ರಾಣದೇವರ ಪ್ರತೀಕವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಒಂದೊಂದು ದಿವಸ 3-4 ಕಡೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ನಾಲ್ಕು ದಿವಸ ದೊಡ್ಡ ಗಾಡಿ ಇಟ್ಕೊಂಡು ಹೋಗೋದಕ್ಕೇನೇ ಆಗೋದಿಲ್ಲ ಅಂಥ ಸ್ಥಳಗಳಲ್ಲಿ. ಆದರೆ ಇವತ್ತಿನ ದಿವಸ ಅಂತಹ ಒಂದು ದಿವ್ಯವಾಗಿರತಕ್ಕಂತಹ ರೀತಿಯಲ್ಲಿ ಆ ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಆ 732 ಮುಖ್ಯ ಪ್ರಾಣದೇವರ ಪ್ರತೀಕಗಳಲ್ಲಿ ಸುಮಾರು 300ಕ್ಕೂ ಅಧಿಕ ಮುಖ್ಯ ಪ್ರಾಣದೇವರ ಪ್ರತೀಕವನ್ನು ಪೆನುಗೊಂಡ ಕ್ಷೇತ್ರದೊಳಗಡೆಗೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅದು ನಮಗೆ ಆ ಕಡೆಗೆ ಆಂಧ್ರದಲ್ಲಿ ಇರತಕ್ಕಂಥದ್ದು. ಅಲ್ಲಿ ಇವತ್ತು ಸಹಿತ ಅಷ್ಟೇ, ಏನಾದರೂ ಒಂದು ಮನೆಯನ್ನು ನಾವು ಕಟ್ಟಬೇಕು ಅಂತ ನಾವಲ್ಲ, ಅಲ್ಲಿರೋರು ಯಾರಾದರೂ ಮನೆ ಕಟ್ಟಬೇಕು ಅಂತ ರಿನೋವೇಷನ್ ಮಾಡಬೇಕು ಅಂತಂದರೆ ಅಲ್ಲಿ ಪಾಯ ತೋರ್ತು ಅಂತಂದರೆ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟವ್ರು ಒಬ್ಬರು ಬಂದಿರಬೇಕು. ಆವಾಗಲೇ ಅವರು ಆ ಭೂಮಿಯಾಗಿ ಬಿಡ್ತಾರೆ, ಇಲ್ಲಿ ಬಿಡೋದೇ ಇಲ್ಲ. ಯಾಕಂದರೆ ಅಲ್ಲಿ ಅಗಿದಾಗ ಅನೇಕ ಕಡೆಯೊಳಗಡೆಗೆ ಮುಖ್ಯ ಪ್ರಾಣದೇವರ ಪ್ರತೀಕ ಅಷ್ಟೇ ಅಲ್ಲದೀಗ ಬೇಕಾದಷ್ಟು ವಜ್ರ ವೈಡೂರ್ಯಗಳು, ಆಗಿನ ಕಾಲದ ಒಂದು ಬಂಗಾರದ ನಾಣ್ಯಗಳು ಸಿಕ್ಕಿದ್ದಾವೆ. ಚಳಿ ಅಲ್ಲಲ್ಲೇ ಯಾಕಾಚರಣೆ ಹೋಗಿದ್ದು ಅಂದರೆ ವ್ಯಾಸರಾಜನ ಏನು ಕೃಷ್ಣದೇವರಾಯನಿಗೆ ಅನುಗ್ರಹವನ್ನು ಮಾಡಿ ಅನೇಕ ಕಾಲದವರೆಗೂ ಸಹಿತ ವಿಜಯನಗರದ ಸಾಮ್ರಾಜ್ಯವನ್ನು ಸಂರಕ್ಷಣೆಯನ್ನು ಮಾಡಿದ್ರು. ತದನಂತರದೊಳಗಡೆಗೆ ಅವರ ಸಾಕು ತಂದೆಯಾಗಿರ್ತಕ್ಕಂತಹ ಅಲ್ಲೇ ತಿಮ್ಮರಸ ಅಂತ ಹೇಳಿ ಅವರ ಕಣ್ಣನ್ನು ತೆಗೆಸಿಬಿಡ್ತಾರೆ. ಅಲ್ಲೇ ಮಗನ ಕೊಂದುಬಿಟ್ರಿ ಅಂತ ಹೇಳಿ ಯಾರೋ ಏನೋ ಹೇಳ್ಬಿಡ್ತಾರೆ, ಅದಕ್ಕೋಸ್ಕರ ಸಾಕಿ ತಂದೆಯಲ್ಲಿ ಕಣ್ಣನ್ನು ತೆಗೆದುಬಿಡ್ತಾರೆ. ಆ ಸಂದರ್ಭದಲ್ಲಿ ವ್ಯಾಸರಾಜ ಹೇಳ್ತಾರೆ, ಇನ್ನು ಮುಂದೆ ನಾನು ಇರೋದಿಲ್ಲ ಅಂತ ಹೇಳಿ ಅದರಿಂದ ಬೇರೆ ಕಡೆಗೆ ಹೊರಟು ಬಿಡ್ತಾರೆ ವ್ಯಾಸರಾಜ. ಅದಾದ ನಂತರದಲ್ಲಿ ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅವರು ಲಕ್ಷ್ಮೀಕಾಂತ ತೀರ್ಥ ಶ್ರೀಪಾದಗಳವರು ಆ ಒಂದು ಸಂಸ್ಥಾನವನ್ನು ಉಳಿಸಲಿಕ್ಕೋಸ್ಕರವಾಗಿಯೇ ವಾದರಾಜರು ಆನಂತರದೊಳಗಡೆಗೆ ಲಕ್ಷ್ಮೀಕಾಂತ ತೀರ್ಥ ಶ್ರೀಪಾದಗಳವರು ಬೆಳಗೊಂಡ ಕ್ಷೇತ್ರದೊಳಗಡೆಗೆ ಆ ಒಂದು ವಿಜಯನಗರದ ಸಾಮ್ರಾಜ್ಯವನ್ನು ಸಂರಕ್ಷಣೆಯನ್ನು ಮಾಡಿದಾಗ ಅವರ ರಾಜ್ಯದ ಎಲ್ಲ ರಾಜರು ಸಹಿತ ಅಲ್ಲೇ ವಾಸವಾಗಿದ್ದರು. ಅನೇಕ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಅಲ್ಲೇ ಭೂಕರಣವನ್ನು ಮಾಡಿದರು, ಭೂಮಿಯಲ್ಲೇ ಹುದುಗಿಸಿ ಇಟ್ಟುಬಿಟ್ಟಿದ್ರು. ಅದಕ್ಕೋಸ್ಕರವಾಗಿ ಇವತ್ತು ಸಹಿತ ಅಲ್ಲೆಲ್ಲರೂ ಸಹಿತ ಅಲ್ಲಿ ಹಾಗೆ ಹೋಗ್ತೀವಿ ಮಾಡ್ತೀವಿ, ಅವರಿಗೆಲ್ಲರೂ ಸಹಿತ ಅವಕಾಶವನ್ನು ಕೊಡೋದಿಲ್ಲ. ಈ ಪ್ರಕಾರವಾಗಿ 732 ಹನುಮಂತ ದೇವರ ಪ್ರತೀಕವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರೆ ಅದರಲ್ಲೂ ಒಂದೇ ವರ್ಷದೊಳಗಡೆಗೆ. ಹೀಗೆ ಇನ್ನೂ ಅನೇಕ